ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಸುಧಾಕರನ್ನು ಮಣಿಸಲು ಪ್ಲಾನ್ ಮಾಡಿದ ಸಿದ್ದರಾಮಯ್ಯ. ವೀಕ್ಷಕರೇ, ಹಲವು ದಿನಗಳ ನಂತರ ಅಂದರೆ ತುಂಬ ಲಾಸ್ಟ್ ಆಗಿ ಕೊನೆಯದಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕಾಂಗ್ರೆಸ್ ಅನೌನ್ಸ್ ಮಾಡಿದೆ. ಕೊನೆಯ ಪಟ್ಟಿಯಲ್ಲಿ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ. ಇದರಲ್ಲಿ ರಕ್ಷಾರಾಮಯ್ಯ ಅವರು ಯೂತ್ ಲೀಡರ್, ರಾಷ್ಟ್ರೀಯ ಯುವ ಕಾಂಗ್ರೆಸ್ನಲ್ಲಿ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥವರು MR ಸೀತಾರಾಮ್ ಅವರ ಪುತ್ರ ರಕ್ಷಾರಾಮಯ್ಯ ಅವರಿಗೆ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಕ್ಷಾರಾಮಯ್ಯ ಅವರು ಕೂಡ ಹಲವು ದಿನಗಳಿಂದ ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಸಂಘಟನೆಯನ್ನು ಮಾಡೋದಕ್ಕೆ ಸಿದ್ಧರಾಗಿ ಸಂಘಟನಾ ಚತುರರಾಗಿ ಸಂಘಟನೆಯಲ್ಲಿ ಮಾಡೋದರಲ್ಲಿ ಕೂಡ ನಿರತರಾಗಿದ್ದಾರೆ. ಒಂದು ಕಡೆ ವೀರಪ್ಪ ಮೊಯ್ಲಿ ಅವರು ಕೂಡ ಟಿಕೆಟ್ಗೆ ಬಹುದೊಡ್ಡ ಆಕಾಂಕ್ಷೆ ಆಗಿದ್ರು. ಮತ್ತೊಂದು ಕಡೆ ಮಾಜಿ ಡೆಪ್ಟಿ ಸ್ಪೀಕರ್ ಶಿವಶಂಕರ್ ರೆಡ್ಡಿ ಅವರು ಕೂಡ ನನಗೆ ಟಿಕೆಟ್ ಬೇಕು ಅಂತ ಹೇಳಿ ಆಸ್ಪಿರೆಂಟ್ ಕೂಡ ಆಗಿದ್ರು. ಆದರೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಕಾದು ನೋಡುವ ತಂತ್ರಕ್ಕೆ ಕಾಂಗ್ರೆಸ್ ಹೋಗಿತ್ತು. ಹೀಗಾಗಿ ಅಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ ಬಳಿಕ ಅವರನ್ನ ಕಟ್ಟಿ ಹಾಕಲು ಯಾರು ಪ್ಲಾನ್ ಮಾಡಬೇಕು, ಅವರ ಬಲದ ಮುಂದೆ ಹಣಬಲದ ಮುಂದೆ ಮತ್ತು ಅವರ ರೀತಿಯಾಗಿ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಪ್ರಚಾರ ಮಾಡ್ತಕ್ಕಂಥವ್ರನ್ನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವ ಒಂದು ಪ್ರಶ್ನೆ ಮುಂದಾದಾಗ ಅವರು ಕಾಂಗ್ರೆಸ್ ಪಕ್ಷದವರು ಸೆಲೆಕ್ಟ್ ಮಾಡಿತ್ತು ರಕ್ಷಾರಾಮಯ್ಯ ಅವ್ರನ್ನ. ಒಂದು ಕಡೆ ವೀರಪ್ಪ ಮೊಯ್ಲಿ ಅವರಿಗೆ ಒಂದಷ್ಟು ವಿರೋಧಿ ಬಣಗಳು ಕೂಡ ಇತ್ತು, ಒಂದಷ್ಟು ಒಕ್ಕಲಿಗ ನಾಯಕರು ವಿರೋಧಿ ಬಣವನ್ನು ಕೂಡ ಕಟ್ಟಿಕೊಂಡಿದ್ರು ವೀರಪ್ಪ ಮೊಯ್ಲಿ ಅವರು. ಒಂದಷ್ಟು ಜನ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಕೊಟ್ಟರೆ ಕಷ್ಟ ಆಗುತ್ತೆ, ಸುಧಾಕರ್ ಅವರ ವಿರುದ್ಧ ಹೋರಾಡೋದು ವೀರಪ್ಪ ಮೊಯ್ಲಿ ಅವರಿಗೆ ಕಷ್ಟ ಆಗುತ್ತೆ, ಆ ಕ್ಷೇತ್ರದಲ್ಲೂ ಕೂಡ ಸಂಚಾರ ಮಾಡಬೇಕು ಮತ್ತು ಸಂಘಟನೆ ಕೂಡ ಮಾಡಬೇಕು, ಈಗಾಗಲೇ ವೀರಪ್ಪ ಮೊಯ್ಲಿ ಅವರಿಗೆ ವಯಸ್ಸಾಗಿದೆ, ಓಡಾಡ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ ಅನ್ನೋ ಒಂದಷ್ಟು ವಿರೋಧಿ ಮಾತುಗಳು ಕೂಡ ಇತ್ತು. ಹೀಗಾಗಿ ಸುಧಾಕರ್ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಯಾರು ಸರಿಸಾಟಿ ಅಂತ ನೋಡೋದಾದರೆ ರಕ್ಷಾರಾಮಯ್ಯ ಅವರನ್ನು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿ ಸುಧಾಕರ್ ಅವ್ರನ್ನ ಕಟ್ಟಿ ಹಾಕಲು ರಕ್ಷಾರಾಮಯ್ಯ ಅವ್ರನ್ನೇ ಇಲ್ಲಿ ಟಿಕೆಟ್ ಕಣಕ್ಕಿಳಿಸ್ಬೇಕು, ಅವರಿಗೆ ಕೂಡ ಟಿಕೆಟ್ ಕೊಟ್ಟು ಕಣಕ್ಕಿಳಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯ ಹಾಗೂ ಟೀಮ್ ಪ್ಲಾನ್ ಮಾಡಿ ರಕ್ಷಾರಾಮಯ್ಯ ಅವರಿಗೆ ಒಂದು ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಒಂದಷ್ಟು ವಿಚಾರಗಳನ್ನ ನೋಡಿದ್ರೆ ಯಾಕೆ ಮೊಯ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿತು ಅಂತ ಈಗಾಗಲೇ ಹೇಳಿದೆ ನಾನು, ಯಾಕೆ ಕೈ ತಪ್ಪಿತು ಅಂತೇಳಿ. ಈ ಒಂದು ಚುನಾವಣೆಯಲ್ಲಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ರಕ್ಷಾರಾಮಯ್ಯ ಅವರಿಗೆ ಬಿಜೆಪಿಯಿಂದನೇ ಅನುಕೂಲ ಆಗ್ತಕ್ಕಂಥ ಪರಿಸ್ಥಿತಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಒಂದು ವೇಳೆ ಸುಧಾಕರ್ ಅವ್ರನ್ನ ಟಿಕೆಟ್ ಕೊಟ್ಟರೆ ಇತ್ತ ಕಡೆ ಯಲಹಂಕ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರ ಪುತ್ರ ಕೂಡ ಟಿಕೆಟ್ಗಾಗಿ ಭಾರಿ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಅಲೋಕ್ ವಿಶ್ವನಾಥ್ ಅವರು, ಅವರಿಗೆ ಕೂಡ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಯಲಹಂಕ ಕ್ಷೇತ್ರದಲ್ಲಿ ಎರಡು ಕಡೆ ಮಾದನಾಯಕನಹಳ್ಳಿ ಮತ್ತು ಯಲಹಂಕದಲ್ಲಿ ಎರಡೂ ಕಡೆ ಬಿಜೆಪಿಯ ವಿಶ್ವನಾಥ್ ಬೆಂಬಲಿಗರು ಗೋ ಬ್ಯಾಕ್ ಸುಧಾಕರ್ ಅಭಿಯಾನವನ್ನು ಕೂಡ ಆಯೋಜಿಸಿದರು. ಸುಧಾಕರ್ ಅವರು ನಮ್ಮ ಕ್ಷೇತ್ರಕ್ಕೆ ಬೇಡ, ಅವರು ನಮ್ಮ ಕ್ಷೇತ್ರಕ್ಕೆ ಲಾಯಕ್ಕಲ್ಲ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಗೋ ಬ್ಯಾಕ್ ಸುಧಾಕರ್ ಚಳವಳಿಯನ್ನು ಕೂಡ ನಡೆಸಿದ್ರು. ಮತ್ತೊಂದು ಕಡೆ ಬಾಗೇಪಲ್ಲಿ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ C ಮುನಿರಾಜ್ ಅವರು ಕೂಡ ಬಹುದೊಡ್ಡ ಮಟ್ಟದಲ್ಲಿ ಗೋ ಬ್ಯಾಕ್ ಸುಧಾಕರ್ನ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ರು. ಒಂದು ವೇಳೆ ಸುಧಾಕರ್ ಚುನಾವಣೆಯಲ್ಲಿ ಗೆದ್ದರೆ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಸುಧಾಕರ್ ಅವರು ಸೋಲ್ಬೇಕು ಅಂತೇಳಿ ವಿಶ್ವನಾಥ್ ಅವರು ವೈಯಕ್ತಿಕವಾಗಿ ತಗೊಂಡು ಈ ಒಂದು ಚುನಾವಣೆಗೆ ವಿಶ್ವನಾಥ್ ಅವರು ಸುಧಾಕರ್ಗೆ ಸಪೋರ್ಟ್ ಮಾಡ್ತಾರೆ ಎಂಬ ಬಹುದೊಡ್ಡ ಪ್ರಶ್ನೆ ಕೂಡ ಈ ಒಂದು ಚುನಾವಣೆಯಲ್ಲಿ ಎದ್ದಿರ್ತಕ್ಕಂಥದ್ದು. ಒಂದು ವೇಳೆ ಸುಧಾಕರ್ಗೆ ಸಪೋರ್ಟ್ ಮಾಡಿ ಗೆದ್ದಂಥ ಪಕ್ಷದಲ್ಲಿ ಖಂಡಿತವಾಗ್ಲೂ ವಿಶ್ವನಾಥ್ ಅವರ ರಾಜಕೀಯಕ್ಕೆ ಇದು ತೊಡಕಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ವಿಶ್ವನಾಥ್ ಅವರು ಹಿಂದೆ ಸರಿದಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಏನಾದರೂ ಬಿಜೆಪಿ ಹೈಕಮಾಂಡ್ ಮನವೊಲಿಸಿ ವಿಶ್ವನಾಥ್ ಅವ್ರಿಗೆ ನೀವು ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ವಿಶ್ವನಾಥ್ ಅವರು ಇತ್ತೀಚೆಗೆ ಭಾಷಣಗಳಲ್ಲೂ ಕೂಡ ಹೇಳ್ತಾ ಇದ್ರು, ನಾನು ಯಾವುದೇ ಕಾರಣಕ್ಕೂ ಸುಧಾಕರ್ ಅವ್ರಿಗೆ ಮತ ನೀಡಿ ಅಂತ ಕೇಳಲ್ಲ, ನಾನು ಮತ ನೀಡಿ ಅಂತ ಏನಾದರೂ ಕೇಳಿದ್ರೆ ಮೋದಿ ಅವರಿಗೆ ಮತ ನೀಡಿ ಅಂತ ಕೇಳ್ತೀನಿ ಅಂತ ಹೇಳ್ತಾ ಇದ್ರು. ಈ ಒಂದು ವಿಚಾರದಲ್ಲಿ ಮಾರ್ಮಿಕವಾಗಿ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಸಂಪೂರ್ಣವಾಗಿ ಸುಧಾಕರ್ ಅವ್ರಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಅವ್ರನ್ನ ಗೆಲ್ಸೋದಕ್ಕೆ ಇಷ್ಟ ಇಲ್ಲ ಎನ್ನುವ ಒಂದು ವಿಚಾರಗಳು ಕೂಡ ಈ ಒಂದು ಮಾತಿನಲ್ಲಿ ಕೇಳಿ ಬರುತ್ತೆ. ಮತ್ತೊಂದು ಕಡೆ ನೋಡಿದ್ರೆ ಶಿವಶಂಕರ್ ರೆಡ್ಡಿ ಮತ್ತು ಸುಬ್ಬಾರೆಡ್ಡಿ ಇಬ್ಬರು ಕೂಡ ಭಾರಿ ವಿರೋಧ ಮಾಡಿದ್ರು ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡೋದ್ರಲ್ಲಿ. ಆದರೂ ಕೂಡ ರಕ್ಷಾರಾಮಯ್ಯ ಅವರು ಟಿಕೆಟ್ ಪಡೆದಿದ್ದಾರೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರು ಯಾರು ಕೈ ಹಿಡಿತಾರೆ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಇವತ್ತಿನ ಪರಿಸ್ಥಿತಿ ಇದು. ನೀವು ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರಾಗಿದ್ದರೆ ಅಥವಾ ಮತದಾರರಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಅಥವಾ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು, ಯಾವ ಕಾರಣಕ್ಕೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ಅನ್ನೋ ವಿಚಾರವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.